ಗ್ರಾಮ ಪಂಚಾಯಿತಿಗೆ ದೂರು ನೀಡಿ ನ್ಯಾಯ ಕೇಳಲು ಬಂದಿದ್ದ ರೈತರಿಗೆ ಬಿಳಿಕೆರೆ ಗ್ರಾಮ ಪಂಚಾಯಿತಿ ಪಿಡಿಒ ಅಪಮಾನ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಹುಣಸೂರು ತಾಲೂಕಿನ ಬಿಳಿಕೆರೆ ಗ್ರಾಮ ಪಂಚಾಯಿತಿಗೆ ರೈತರು ಭೇಟಿ ನೀಡಿದ್ದ ವೇಳೆ ಗ್ರಾಮ ಪಂಚಾಯಿತಿ ಪಿಡಿಒ ಮಹದೇವಸ್ವಾಮಿ ರೈತರಿಗೆ ಗದರಿದ್ದಾರೆ. ಇದರಿಂದ ಕುಪಿತಗೊಂಡ ರೈತರು ಪಿಡಿಒ ಮಹದೇವಸ್ವಾಮಿ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಂಘ ಅವನ ಲೇ ಅಂತ ಮಾತಾಡಿಸುವಾಗ ಇಂಥ ಅಧಿಕಾರಿ ನಮಗೆ ಬೇಕಾ? ಇಂಥ ನಮಗೆ ಅಧಿಕಾರಿ ಬೇಕಾಗಿಲ್ಲ. ನಮಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಇವ್ರನ್ನ ನಿಮ್ಮ ಇಲಾಖೆ ಹತ್ರ ತಗೊಳ್ಳಿ, ಸಾಕೊಳ್ಳಿ ಸ್ವಾಮಿ. ಅಮಾನತ್ ಮಾಡಿ. ನಮ್ಮ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು, ರಾಜ್ಯ ಮಾನ್ಯ ಉಪವಿಭಾಗಾಧಿಕಾರಿಗಳು ಗೌರವ ಕೊಡುವಷ್ಟು ಕೂಡ ಈ ವ್ಯಕ್ತಿ ಡಿ ಗ್ರೇಡ್ ನೌಕರ ಅಧಿಕಾರಿ. ಈ ವ್ಯಕ್ತಿ ಏನ್ ಬೇಕು? ಒಬ್ಬ ಅನ್ನದಾತನಿಗೆ ಇವನಿಗೆ ಎಷ್ಟು ಶಕ್ತಿ ಇದೆ ಮಾತು ಬರ್ಬೋದಾಗಿ ಏನಿಲ್ಲ ಗೌಡ್ರೆ ನೀವು ನಡೆಸ್ಕೊಳ್ಳೋ ರೀತಿ ನಮ್ಮನ್ನ ಲೇ ಅಂತ ಮಾತಾಡ್ತಾರೆ. ಇವರಿಗೆ ಅನ್ನದಾತನ ಹೋರಾಟ ಯಾರಿಗೆ ನಡೆಸ್ಕೊಳ್ಳೋದಿಲ್ಲ. ದಯವಿಟ್ಟು ಮಾಧ್ಯಮ ಹೇಳ್ತಾ ಇದ್ದೀನಿ, ಇಂಥ ಅಧಿಕಾರಿ, ಇಂಥ ದುರ್ವರ್ತನೆ ಅಧಿಕಾರಿ ನಮಗೆ ಬೇಕಿಲ್ಲ. ಕೂಡಲೇ ಸಂಬಂಧಪಟ್ಟ ಭಾರತ್ ಮಾತಾಕ್ಕೆ ಬೇಕು. ಭ್ರಷ್ಟ ಅಧಿಕಾರಿಗೆ ಅನಾಮತ್ ಮಾಡಬೇಕು. ಅಧಿಕಾರಿನ ಫಸ್ಟ್ ಇಷ್ಟೇ ನಮ್ಮ ರೈತರಿಗೆ ಇವತ್ತು ಕೇಳಕ ಬಂದ್ರೆ ಇವತ್ತು ಏಕವಚನದಲ್ಲಿ ಉಡಾಪೆಯಿಂದ ಇವತ್ತು ನಮ್ಗೆ ಅವಶ್ಯಕತೆ ಐತೆ. ಇವತ್ತು ಏನಾದ ಇವತ್ತು ಸಮಸ್ಯೆ ಇರೋದಕ್ಕೆ ತಾನೇ ಇವ್ರ ಹತ್ರ ಬಂದಿರೋದು. ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಲಿ. ಇವತ್ತು ಊರವರಿಗೆ ಗ್ರಾಮ ಬಂದು ಹಂಗೆ ಮಾಡಂಗಿಲ್ಲ. ಸರ್ಕಾರಿ ಕಚೇರಿಗಳಲ್ಲಿ ಪರ್ಮಿಷನ್ ತಗೊಂಡ್ ಮಾಡ್ಬೇಕು. ಫೋನ್ ಮಾಡಂಗಿಲ್ಲ ಇವ್ರೆ. ಪರ್ಮಿಷನ್ ನಿಮ್ಗೆ ನಮ್ಮ ಗ್ರಾಮ ಪಂಚಾಯತ್ ನಿಮಗೆ ಮಾಹಿತಿ ಏನ್ ಬೇಕು? ನಿಮಗೆ ನಾನ್ ಕೇಳ್ತಾ ಇರೋದು ಏನಕ್ಕೆ ಮಾಡ್ತಾ ಇದ್ದೀನಿ? ವರ್ತನೆಗಳ ಕಡಿಮೆ ಮಾಡ್ಕೊಂಡ್ರೆ ದನಗಳಲ್ಲ. ನೀವು ಬಂದು ಬೇಕೇ ಬೇಕು ನ್ಯಾಯ ಧಿಕ್ಕಾರಕ್ಕೆ ಹೋಗಿಲ್ಲ. ನಾವು ನ್ಯಾಯ ಕೇಳ್ತಾ ಇದೀವಿ. ಧಿಕ್ಕಾರಕ್ಕೆ ಹೋಗಿಲ್ಲ. ಬನ್ನಿ ಸರ್ ಮಾತಾಡೋಣ. ಮುಂದೆ ಬನ್ನಿ ಸರ್. ನಮ್ಮ ಗೌರ್ಮೆಂಟ್ ಅಧಿಕಾರಿ ಎಸಿಂದ ಬೇಕಾ ಇಲ್ಲ ಡಿಸಿಂದ ಬೇಕಾ? ಎಸಿ ಮಾಡಲ್ಲ. ಯಾರಿಂದ ಬೇಕು ಹೇಳಿ? ಎಸಿ ಮಾಡಲ್ಲ. ಅಪ್ರೋಚ್ ಮಾಡಲ್ಲ ನೀವು. ನಾನು ಫೋನ್ ಮಾಡಿಲ್ಲ ನಿಮ್ಗೆ. ನಾನೇ ಮಾಡಿದ್ದು ಸ್ವಾಮಿ. ನಿಮ್ಮ ಪಂಚಾಯತಿ ಆಫೀಸ್ ಹತ್ರ ಬರ್ತಾ ಇದ್ದೀವಿ. ಇವತ್ತು ಇರಿ ಅಂತ ನಾನೇ ಫೋನ್ ಮಾಡಿದ್ದೆ ನಿಮ್ಗೆ. ಕೆಲಸ ಕಾಣಬೇಕು ಅಂತ ಹೇಳಿ ಅದಕ್ಕೆ ಕೇಳ್ತಾರೆ ನಿಮ್ಮನ್ನ ಹಿರಿಯ ಅಂತ ಹೇಳ್ತಿದ್ದು. ಇನ್ನೇನಲ್ಲ ಸರ್, ನಿಮ್ ಜೊತೆ ಸರ್ ಒಂದ್ ನಿಮಿಷ ಸೌಜನ್ಯವಾಗಿ ಮಾತಾಡಿ ನಾವು ಸೌಜನ್ಯ ಬೇಕು ಅಂತ ಹೇಳಿ
ಜನಗಳಿಗೆ ಬಿಲ್ಲು ವರ್ಕ್ ಆರ್ಡರ್ ಒಬ್ಬೊಬ್ಬರಾಗಿ ಕೇಳ್ತಾರೆ, ಅದು ಉತ್ತರ ಕೊಡ್ತೀರಿ ನೀವು. ಏನು ಬಂದಿದ್ದೀವಿ ಅಂತ ಗೊತ್ತಾಯ್ತು. ಅಲ್ಲ ಕೊಡ್ಸಲ್ಲ ಈ ಕಡೆ ಬನ್ನಿ. ಬನ್ನಿ ನೀವು. ಕೇಳ್ರಿ, ಇಲ್ಲಿ ನಿಮ್ಗೆ ಏನಾಗಿದೆ ಅದನ್ನ ಮೊದಲು ಅರ್ಜಿ ಕೊಟ್ಟು ಕೇಳ್ಬೇಕು. ಮಾಡದಾದ್ಮೇಲೆ ಇವೆಲ್ಲ ಮಾಡ್ಬೇಕು. ಯಾವ್ದು ಏಕೆ ಬಂದು ಹಿಂಗೆ ನ್ಯಾಯ ಬೇಕು ಇಲ್ಲಿ ನಿಮ್ಗೆ ಒಂದ್ಸಲ ಫಸ್ಟ್ ನಾವು ಒಂದ್ಸಲ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಭೇಟಿ ಮಾಡ್ಬಿಟ್ಟು ಹೋಗಿದ್ವಿ ಇಲ್ವಾ ನಿಮ್ಗೆ? ಯಾರನ್ನ ನಿಮ್ಮನ್ನ ಏನ್ ಭೇಟಿ ಮಾಡಿದ್ರಿ ನೀವು? ಇದೇ ಯಾವ ವಿಚಾರಕ್ಕೆ ಬಂತ ಇಲ್ಲೇ ಏನಾಗಿದೆ ಗೊತ್ತಾ?